ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿರುವಂತಹ ಶಿವನ ಫೇಮಸ್ ಟೆಂಪಲ್ ಆದಂತಹ ಓಂ ಶಿವ ಟೆಂಪಲ್. ಈ ಟೆಂಪಲ್ ದಿನದ 24 ಗಂಟೆನೂ ಓಪನ್ ಇರುತ್ತೆ. ದೇವಸ್ಥಾನದ ಒಳಗ್ ಹೋಗ್ಬೇಕು ಅಂತಂದ್ರೆ ಸ್ಪೆಷಲ್ ದರ್ಶನ ಅಂತ 150 ರಿಂದ 250 ವರೆಗೂ ಚಾರ್ಜ್ ಮಾಡ್ತಾರೆ. ಇಲ್ಲಿ ಫ್ರೀ ಎಂಟ್ರಿ ಸಹ ಇದೆ. ಆದ್ರೆ 65 ಅಡಿ ಎತ್ತರದ ಶಿವನ ವಿಗ್ರಹವನ್ನ ದೂರದಿಂದ ನೋಡ್ಕೊಂಡ್ ಬರ್ಬೇಕಾಗತ್ತೆ. ನಾವೇನಾದ್ರೂ ಸ್ಪೆಷಲ್ ದರ್ಶನದ ಟಿಕೆಟ್ ಏನಾದ್ರು ತಗೊಂಡ್ರೆ ಹೋದ ತಕ್ಷಣ ಜಪ ಮಾಡಿ ಹಾಕೋದಿಕ್ಕೆ ಅಂತ 108 ರುದ್ರಾಕ್ಷಿ ಕೊಡ್ತಾರೆ. ಅದಾದ ನಂತರ ವಿಘ್ನಹರಣ ದಾರವನ್ನ ಸಹ ಕೊಡ್ತಾರೆ. ಏನಾದ್ರೂ ಕಷ್ಟ ಇದ್ರೆ ಮನಸ್ಸಿನಲ್ಲಿ ಗಣೇಶನ ಮುಂದೆ ಪ್ರಾರ್ಥನೆ ಮಾಡಿ ಅಲ್ಲಿರುವಂತಹ ಆರ್ಟಿಫಿಷಿಯಲ್ ಮರಕ್ಕೆ ದಾರವನ್ನ ಕಟ್ಟುವಂತಹ ಪ್ರತೀತಿ ಸಹ ಇಲ್ಲಿದೆ. ಹಾಗೆ ಇಲ್ಲಿ ಅಮರನಾಥ ಪಂಚಧಾಮ ಯಾತ್ರೆ ಸಹ ತೋರಿಸ್ತಾರೆ. ಯಾರಿಗೆಲ್ಲ ಅಲ್ಲಿಗೆ ಹೋಗೋದಿಕ್ಕಾಗೋದಿಲ್ವೋ ಅವರೆಲ್ಲ ಇಲ್ಲೇ ದರ್ಶನ ಪಡಿಬಹುದು. ಇಲ್ಲಿರುವಂತಹ ಹರಿದ್ವಾರ, ಕೇದಾರನಾಥ, ಅಮರನಾಥ ದರ್ಶನ ಮಾಡ್ತಾ ಇದ್ರೆ ಮನಸ್ಸಿನಲ್ಲಿ ತುಂಬಾನೇ ಖುಷಿ ಆಗುತ್ತೆ. ಅದರ ಜೊತೆಗೆ ವಿಶೇಷ ಅಂತಂದ್ರೆ 12 ಜ್ಯೋತಿರ್ಲಿಂಗಗಳ ದರ್ಶನ ಕೂಡ ಇಲ್ಲಿ ಮಾಡಬಹುದು. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಅಂತಂದ್ರೆ 65 ಅಡಿ ಎತ್ತರದ ಶಿವನ ವಿಗ್ರಹವು ಧ್ಯಾನಸ್ಥ ಭಂಗಿಯಲ್ಲಿದ್ದು ಜಟೆಯಲ್ಲಿ ಗಂಗಾ ನದಿ ಹರಿಯುತ್ತಿರುವಂತೆ ಕೆತ್ತಲಾಗಿದೆ. ಇನ್ನ ಗಣೇಶನ ವಿಗ್ರಹ, ಶಿವನ ವಿಗ್ರಹದ ಎದುರಿನಲ್ಲಿರುವಂತಹ 32 ಅಡಿ ಎತ್ತರದ ಗಣೇಶನ ವಿಗ್ರಹವಿದೆ. ಇನ್ನ ದೇವಾಲಯದ ಪ್ರವೇಶ ದ್ವಾರದಲ್ಲಿ 25 ಅಡಿ ಎತ್ತರದ ದೊಡ್ಡ ಲಿಂಗವಿದೆ. ಇದು ಬೆಂಗಳೂರಿನಲ್ಲಿಯೇ ಅತಿ ದೊಡ್ಡದು ಎಂದು ಹೇಳಲಾಗುತ್ತದೆ. ಇನ್ನ ಶಿವನ ವಿಗ್ರಹದ ಎದುರಿನಲ್ಲಿರುವಂತಹ ಅಭಯಾರಣ್ಯದಲ್ಲಿ ಹಲವಾರು ಗುಣಪಡಿಸುವ ಕಲ್ಲುಗಳನ್ನ ಇರಿಸಲಾಗಿದೆ. ಭಕ್ತರು ತಮ್ಮ ಸಮಸ್ಯೆಗಳು ಪರಿಹರಿಸಲ್ಪಡುತ್ತವೆ ಎಂಬ ನಂಬಿಕೆಯಿಂದ ಈ ಕಲ್ಲುಗಳನ್ನ ಸ್ಪರ್ಶಿಸುತ್ತಾರೆ. ಇನ್ನ ಗಣೇಶನ ಮುಂದೆ ಭಕ್ತರು ಕೇಸರಿ ದಾರವನ್ನ ಕಟ್ಟುತ್ತಾರೆ. ಇದು ದೇವರು ತಮ್ಮ ಸಮಸ್ಯೆಗಳನ್ನ ಪರಿಹರಿಸುತ್ತಾರೆ ಎಂಬ ನಂಬಿಕೆಯಿಂದ ಮಾಡಲಾಗುತ್ತದೆ. ಈ ದೇವಾಲಯವು ಬೆಂಗಳೂರಿನಲ್ಲಿರುವಂತಹ ಶಿವನ ಅತ್ಯಂತ ಪ್ರಮುಖ ದೇವಾಲಯವಾಗಿದೆ. ಹಾಗೆ ನಿಮ್ಮ ಇಷ್ಟದ ದೇವರನ್ನ ನನ್ನ ಕಮೆಂಟ್ ನಲ್ಲಿ ತಿಳಿಸಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮಾಹಿತಿಗೋಸ್ಕರ ನನ್ನ ಚಾನೆಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ.